ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಭಾದ್ರಪದ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು. ಸಪ್ತಮಿ ತಿಥಿ, ವಿಶಾಖ ನಕ್ಷತ್ರ. ಈ ದಿವಸ ಬುಧನ ಸಂಕ್ರಮಣ ಇದೆ. ಬುಧ ಇಷ್ಟು ದಿವಸ ಚಂದ್ರಕ್ಷೇತ್ರದಲ್ಲಿ ತನ್ನ ಶತ್ರುವಿನ ರಾಶಿಯಲ್ಲಿ ತಂದೆಯಾದರೂ ಬುಧನಿಗೆ ಅಸಮಾಧಾನ ಇದೆ. ಚಂದ್ರನ ಕಂಡ್ರೆ ಚಂದ್ರನಿಗಿಲ್ಲ. ಚಂದ್ರನಿಗೆ ಯಾವ ಗ್ರಹಗಳ ಮೇಲೂ ಬೇಸರ ಇಲ್ಲ, ಕೋಪ ಇಲ್ಲ, ದ್ವೇಷ ಇಲ್ಲ. ಅವನು ಎಲ್ಲರನ್ನು ಸಮಾನ ಮಾತೃ ಸ್ವರೂಪಿ. ಹೀಗಾಗಿ ತಾಯಿಗೆ ಯಾರಲ್ಲಿ ದ್ವೇಷ ಇರುತ್ತೆ ಹೇಳಿ? ಹಾಗೆ ಚಂದ್ರನಿಗೆ ಯಾರಲ್ಲೂ ದ್ವೇಷ ಇಲ್ಲ. ಬುಧನಿಗೆ ಹಾಗಿಲ್ಲ. ಇರಲಿ ಬಿಡಿ. ಇಂಥ ಬುಧ ಈಗ ಮಿತ್ರ ಕ್ಷೇತ್ರದಲ್ಲಿ ಸಂಚರಿಸ್ತಾನೆ. ಅವನು ಉಚ್ಚಾಭಿಲಾಷಿ ಆಗ್ತಾ ಇದ್ದಾನೆ ವಸ್ತುತಃ. ಹೀಗಾಗಿ ಬುಧನಿಗೆ ಬಲ ಬರುತ್ತೆ. ಅಲ್ಲಿ ಬುಧನ ಸ್ವಭಾವ ಸ್ವರೂಪ, ಅವನ ಶಕ್ತಿ ಏನು ಅಂತಂದರೆ ಪಾಂಡಿತ್ಯಂ ಸುವಚಃ ಕಲಾ ನಿಪುಣತಾಂ ವಿದ್ವತ್ಸ್ತುತಿಂ ಮಾತುಲಂ ವಾಕ್ಚಾತುರ್ಯಮುಪಾಸನಾದಿಪಟುತಾಂ ವಿದ್ಯಾಸು ಯುಕ್ತಿಂ ಮತಿಂ ಅಂತ ಹೇಳುತ್ತೆ. ಪಾಂಡಿತ್ಯಂ ಸುವಚಃ ಕಲಾ ನಿಪುಣತಾಂ ವಿದ್ಯಾಸು ಯುಕ್ತಿಂ ಮತಿಂ. ಚೆನ್ನಾಗಿ ಮಾತಾಡ್ತಕ್ಕಂಥ ಪಾಂಡಿತ್ಯ ಬರ್ತದೆ, ಅಧ್ಯಯನಶೀಲತ್ವ ಬರ್ತದೆ, ವಾಕ್ಚಾತುರ್ಯ ತುಂಬ ಚೆನ್ನಾಗಿ ಮಾತಾಡೋ ಶಕ್ತಿ, ವಿದ್ಯಾಸು ಯುಕ್ತಿ ಮತ್ತು ವಿದ್ಯೆಯಲ್ಲಿ ಆಸಕ್ತಿ, ಯುಕ್ತಿ, ಮತಿ, ಇದೆಲ್ಲ ತುಂಬ ಬುಧನಿಂದ ಬರ್ತಕ್ಕಂಥದ್ದು. ಹೀಗಾಗಿ ಎಷ್ಟೋ ಜನರಿಗೆ ಗೊತ್ತಾಗ್ಬಿಟ್ಟಿದೆ, ಬುಧ ಚೆನ್ನಾಗಿದ್ದರೆ ಒಳ್ಳೆಯ ಮಾತುಗಾರರಾಗಿರ್ತಾರೆ, ಕ್ಲೆವರ್ ಬುದ್ಧಿ ಇರ್ತದೆ, ಮ್ಯಾಥಮೆಟಿಕ್ಸಲ್ಲಿ ತುಂಬ ಚೆನ್ನಾಗಿರ್ತಾರೆ. ಈ ಥರದ್ದೆಲ್ಲ ನಮಗೆ ಈಗ ಅರ್ಥ ಆಗಿದೆ ಇಷ್ಟು ವರ್ಷದಲ್ಲಿ ಹೇಳಿ ಹೇಳಿ ಹೇಳಿ. ಇಂಥ ಬುಧ ಒಳ್ಳೆ ಕ್ಷೇತ್ರದಲ್ಲಿದ್ದಾಗ ಬುದ್ಧಿ ಬಲಿಯುತ್ತೆ. ಆದರೆ ವರಾಹ ಮಿಹಿರರು ತಮ್ಮ ಹೋರಾಶಾಸ್ತ್ರದಲ್ಲಿ ಮಾತ್ರ ಇಲ್ಲಿದ್ದರೆ ಸ್ತ್ರೀ ದ್ವೇಷ್ಯ ಅಂತ ಹೇಳಿದೆ. ಹೆಣ್ಮಕ್ಳನ್ನ ಕಂಡ್ರೆ ಅಷ್ಟಾಗಿ ಯಾಕೋ ಸೇರೋದಿಲ್ಲ, ಅಟನಃ ಅಜ್ಞಃ ಅಂತೆಲ್ಲ ಹೇಳಿದೆ. ಅಲದಾಟ ಇರತಕ್ಕಂಥ, ಹೆಚ್ಚು ಅಲದಾಡಬೇಕು ಅಂತಕ್ಕಂಥ ಒಂದು ಪ್ರವೃತ್ತಿ ಬಂದುಬಿಡುತ್ತೆ. ಅಂದರೆ ಮನಸ್ಸಿಗೆ ಅಂಥದ್ದೊಂದು ಭಾವನೆ ಬರುತ್ತೆ. ಒಂದು ಕಡೆ ಕೂತಿದ್ದಲ್ಲಿ ಕೂತಿರೋದಿಲ್ಲ, ಆ ರೀತಿಯ ಒಂದು ಇದು ಬರುತ್ತದೆ. ಆಮೇಲೆ ಅಜ್ಞ, ತಿಳುವಳಿಕೆನೂ ಅಷ್ಟಾಗಿ ಕಡಿಮೆ ಅಂತ ಹೇಳ್ತಾರೆ ಅವರು. ಈ ಸಿಂಹಕ್ಷೇತ್ರದಲ್ಲಿ ಸಂಚರಿಸುವಾಗ ಕಾಡಿನ ಮಧ್ಯೆ ಇದ್ದಾಗ ನಮಗೆ ಅಷ್ಟಾಗಿ ಒಂಥರ ಕತ್ತಲೇ ಇರ್ತದೆ, ಅಜ್ಞಾನ ವ್ಯಾಪಿಸುತ್ತಲ್ಲ, ಆ ರೀತಿಯ ದೃಷ್ಟಿಯಿಂದ ಎಂಥ ಬುದ್ಧಿವಂತನೂ ಕೂಡ ಕಾಡಿನಲ್ಲಿ ಸಂಚಾರವಾದರೆ ದಾರಿ ಗೊತ್ತಾಗಲ್ಲ. ಸಿಂಹರಾಶಿ ಅಂತಕ್ಕಂಥದ್ದು ಹಾಗೆ ಒಂಥರ ಜನಸಂದಣಿಯನ್ನು ದೂರ ಇರತಕ್ಕಂಥ ಒಂದು ರಾಶಿ. ಅದು ಜನಸಂದಣಿಯಿಂದ ದೂರ ಇರತಕ್ಕಂಥದ್ದು. ಹೀಗಾಗಿ ಸೂಕ್ಷ್ಮ ದೃಷ್ಟಿಯಲ್ಲಿ ಅವರ ಒಂದು ಫಲವನ್ನು ನಿರೂಪಣೆ ಮಾಡ್ತಾರೆ. ಇರಲಿ, ಅದೆಲ್ಲವನ್ನು ನಾವು ಆಮೇಲೆ ನೋಡೋಣ. ಅಂತೂ ಈ ದಿವಸ ಈ ಬುಧನ ಸಂಚಾರ ಯಾವ್ಯಾವ ಫಲ ತಂದುಕೊಡುತ್ತೆ ಆ ನಂತರದಲ್ಲಿ ನೋಡೋಣ. ಈ ದಿವಸ ಅಮುಕ್ತಾಭರಣ ಸಪ್ತಮಿ ಅಂತ. ಏನಿದು ಅಂತಂದರೆ ನೋಡಿ, ನಮ್ಮ ಮನಸ್ಸಿಗೆ ಶುದ್ಧವಾದ ಶ್ರದ್ಧೆ, ಭಕ್ತಿ ಇವುಗಳೇ ನಿಜವಾದ ಆಭರಣ. ಇವುಗಳನ್ನು ಸಮರ್ಪಣೆ ಮಾಡಿದ್ರೆ ಭಗವತಿಗೆ, ಗೌರಿಗೆ, ಆಕೆ ಅಮಿತವಾದ ನಮಗೆ ನಮ್ಮ ಸಂದರ್ಭಾನುಸಾರ ನಮಗೇನು ಬೇಕು ಅದಕ್ಕಿಂತಲೂ ಒಂದು ಹಿಡಿ ಹೆಚ್ಚಾಗಿ ಒಳ್ಳೆಯ ಆಶೀರ್ವಾದವನ್ನು ಮಾಡ್ತಾಳೆ, ಅನುಗ್ರಹ ಮಾಡ್ತಾಳೆ ಅಂತಕ್ಕಂಥದ್ದು ಅಮುಕ್ತಾಭರಣ ಸಪ್ತಮಿಯ. ಎಲ್ಲ ಬಗೆಯ ಆಭರಣಗಳನ್ನು ಸಮರ್ಪಣೆ ಮಾಡಿ ಆಕೆಗೆ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡ್ತಕ್ಕಂಥ ಕ್ರಮ ಇದೆ, ಸಾಮಾನ್ಯವಾದದ್ದು. ಆದರೆ ನಾನಾಗಲೇ ಹೇಳಿದ್ನಲ್ಲ, ಶ್ರದ್ಧೆ ಭಕ್ತಿಯ ಆಭರಣಗಳಾಗಬೇಕು. ಆಕೆಗೆ ಸಮರ್ಪಣೆ ಮಾಡುವ ಆಭರಣಗಳಾದಾಗ ಅದು ನಿಜವಾಗಿ ನಮಗೆ ವರವಾಗುತ್ತೆ ಅಂತ. ಆ ರೀತಿಯಲ್ಲಿ ಗೌರಿ ಪ್ರಾರ್ಥನೆಯನ್ನು ಈ ದಿವಸ ಮಾಡಿಕೊಳ್ಬಹುದು. ಚೆನ್ನಾಗಿದೆ, ಒಳ್ಳೆಯ ದಿವಸ. ಈ ಪ್ರಾರ್ಥನೆ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.